ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಡ್ತಾ ಇದೆ. ಹಿಂದೆನೂ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು. ಗೋಬ್ಯಾಕ್ ಎಲ್ಲ ಆಗಿತ್ತು ಅಭಿಯಾನ. ಅಲ್ಲಿ ಕಾರಜೋಳ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ ನಂತರ ಮತ್ತಷ್ಟು ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಕಾರಜೋಳ ಸ್ಪರ್ಧೆಗೆ ವಿರೋಧಿಸಿ ಕಾರ್ಯಕರ್ತರ ಸಭೆಯನ್ನ ಮಾಡಲಾಯಿತು. ಚಂದ್ರಪ್ಪ ಅವರ ಬೆಂಬಲಿಗರ ಸಭೆ ಇದು, ಬಿಜೆಪಿ ಕಾರ್ಯಕರ್ತರದ್ದಲ್ಲ. ಚಂದ್ರಪ್ಪ ಅವರ ಬೆಂಬಲಿಗರ ಸಭೆ ಮಾಡಲಾಯಿತು. ಈ ಸಭೆಯಲ್ಲಿ ಚಂದ್ರಪ್ಪ ಕೂಡ ಹಾಜರಿದ್ದರು. ಬಿಜೆಪಿಯ ಶಾಸಕರು ಬಂಡಾಯದ ಬಾವುಟವನ್ನು ಹಾರಿಸ್ತಾ ಇದ್ದಾರೆ. 8 ಕ್ಷೇತ್ರಗಳ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮುಂದಿನ ನಡೆಯ ಬಗ್ಗೆ ನಾನು ತೀರ್ಮಾನ ಮಾಡುತ್ತೇನೆ. ಏಪ್ರಿಲ್ 3ರಂದು ನಾವು ನಾಮಿನೇಷನ್ ಮಾಡೋದು ಪಕ್ಕಾ ಅಂತ ಹೇಳಿದ್ದಾರೆ. ನಾವು ಪಕ್ಷದ ನಾಯಕರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ. ನಾವು ಚುನಾವಣಾ ಅಖಾಡದಲ್ಲಿ ಇರಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಕಾರ್ಯಕರ್ತರ ಸಭೆ ಬಳಿಕ ಟಿಕೆಟ್ ವಂಚಿತ ರಘುಚಂದನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 3ನೇ ತಾರೀಕು ನಾಮಿನೇಷನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಏಪ್ರಿಲ್ 3ನೇ ತಾರೀಕು ನಾಮಿನೇಷನ್ ಹಾಕೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಬಂಡಾಯದ ಬಾವುಟ ಹಾರ್ತಾ ಇದೆ ಬಿಜೆಪಿಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಅದು ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಚಂದ್ರಪ್ಪ ಅವರ ಪುತ್ರನ ಬಂಡಾಯ ಇದು. ಚಂದ್ರಪ್ಪ ಅವರು ಕೂಡ ಇದ್ರು ಈ ಒಂದು ಸಭೆಯಲ್ಲಿ. ಎಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 8 ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಪಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ. ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಬ್ಬರಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ನಡೆಯನ್ನು ನಾನು ಮತ್ತೆ ತಿಳಿಸ್ತೀನಿ. ನಾವು 3ನೇ ತಾರೀಕು ನಾಮಿನೇಷನ್ ಮಾಡಬೇಕಲ್ಲ ಅಂತ ಕೂಡ ಆಲೋಚನೆ ಮಾಡಿದ್ವಿ. ಇನ್ನು ನಮ್ಮ ಪಕ್ಕ ಮಾತಾಡಿ ನಿಂತು ನಾವು ಇನ್ನೂ ಕಾಲ ಮಿಂಚಿಲ್ಲ, ಟಿಕೆಟ್ ಕೇಳ್ತಾ ಇದೀವಿ. ಅವ್ರು ಕೊಡ್ತಾರೆ ಬಿಡ್ತಾರೆ, ಅವ್ರು ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ. ಎಲ್ಲರೂ ತೀರ್ಮಾನ ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ. ಖಂಡಿತ ಮಾಡ್ತೀವಿ. ಪಾರ್ಟಿಯವ್ರಿಗೆ ನಾವು ಮೊದಲು ರಿಕ್ವೆಸ್ಟ್ ಮಾಡಿದ್ದೀವಿ. ಯಾವ ಶಾಸಕ ಬದ್ಧ ವಿಚಾರಗಳನ್ನ ತಿಳಿಸಿದ್ದೀವಿ. ಈಗ ಪಾರ್ಟಿಯವ್ರ ಕೈಲಿದೆ ಸರ್. ನಮ್ಮ ನಿರ್ಧಾರ ಏನು ತಗೋಬೇಕನ್ನೋದು ಪಾರ್ಟಿಯವ್ರ ತೀರ್ಮಾನ ಮಾಡಬೇಕು. ನಾವಂತೂ ತೀರ್ಮಾನ ಮಾಡಿದ್ವಿ ಸರ್, ಚುನಾವಣೆ ಅಖಾಡದಲ್ಲಿ ಇರಬೇಕು ಅಂತ. ಅದನ್ನು ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್. ನಮ್ಮ ಪ್ರಶ್ನೆ ಒಂದೇ ಸರ್, ಗೋವಿಂದ ಕಾರಜೋಳ ಅವ್ರಿಗೆ ಚಿತ್ರದುರ್ಗಕ್ಕೆ ಏನು ಸಂಬಂಧ? ಗೋವಿಂದ ಕಾರಜೋಳ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಕೊಡ್ತಾರೆ? ಎಷ್ಟು ತಾಲೂಕಿದೆ ಅಂತ ಗೊತ್ತಾ? ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ? ಜಿಲ್ಲಾ ಪಂಚಾಯತ್ ಸದಸ್ಯರು ಗೊತ್ತಾ? ತಾಲೂಕ್ ಪಂಚಾಯತ್ ಸದಸ್ಯರು ಗೊತ್ತಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸಿರೋದು ಏನಂತ ಗೊತ್ತಾ? ಏನಾದ್ರು ತಿಳ್ಕೋಬೇಕಲ್ಲ ಸರ್. ಯಾರೋ ಒಬ್ಬ MLC ಹೇಳ್ದ, ಯಾರೋ ಒಬ್ಬ XML ಹೇಳ್ದ ಅಂತೇಳಿ ಅವ್ರು ಬಂದ್ಬಿಟ್ರೆ ಏನು ಸರ್? ಒಬ್ರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ. ಅಂಥವ್ರ ಮಾತು ಕಟ್ಕೊಂಡು ಬಂದ್ಬಿಟ್ರೆ ನಾಳೆ ಪಾರ್ಟಿ ಕಾರ್ಯಕರ್ತ ಸರ್ ನಿಮ್ಗೋಸ್ಕರ ದುಡಿಯೋನು. ಅವರೆಲ್ಲ ಬರೋದು, ಅವ್ರು ಆರಾಮಾಗಿ AC ಕಾರ ತಿರ್ಗಾಡ್ಕೊಂಡಿರ್ತಾರೆ. ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗ್ ಬಂದ್ರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರೇ ಇದ್ದಿದ್ದು. ಅಂತ ಗೋವಿಂದ ಕಾರಜೋಳ ಯಾಕೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದ್ರು ಅನ್ನೋದು. ಸೊ ಸ್ಥಳೀಯರಲ್ಲ ಅವರು, ಅವ್ರಿಗೇನು ಗೊತ್ತು? ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, ಇವೆಲ್ಲ ಹಳೇ ಕತೆ ಆಗೋಯ್ತು. ಯಾಕಂದ್ರೆ ಸಾಕಷ್ಟು ಕಡೆ ಬೇರೆ ಬೇರೆ ಕ್ಷೇತ್ರದಿಂದ ಎಲ್ಲ ಬಂದು ನಿಂತಿದ್ದಾರೆ ಕರ್ನಾಟಕದವ್ರೆ. ಈಗೇನು ನರೇಂದ್ರ ಮೋದಿ ಅವರು ಬೇರೆ ರಾಜ್ಯದಿಂದ ಬಂದು ನಿಂತಿದ್ದಾರೆ ಅಂದ್ಬಿಟ್ಟು ವಾರಣಾಸಿ ಅವ್ರು ಏನು ಪ್ರತಿಭಟನೆ ಮಾಡಿದ್ರು ಅಲ್ಲಿರುವಂಥ ಸ್ಥಳೀಯ ನಾಯಕರು. ರಾಹುಲ್ ಗಾಂಧಿ ಅವ್ರು ಹೋಗ್ಬಿಟ್ಟು ವಯನಾಡಲ್ಲಿ ನಿಂತ್ಕೊಂಡಿದ್ದಾರಪ್ಪ. ಸಿದ್ದರಾಮಯ್ಯ ಅವ್ರು ಹೋಗ್ಬಿಟ್ಟು ಬದಾಮಿಲೆಲ್ಲ ನಿಂತ್ಕೊಂಡಿದ್ರು. ಸ್ಥಳೀಯರೆಲ್ಲ ಅಂದ್ಬಿಟ್ಟು ಯಾರಾದರೂ ಅವ್ರನ್ನ ಸೋಲ್ಸಿದಾರ? ಎಲ್ಲಾದರೂ ನಿಂತ್ಕೊಳ್ಬೋದು. ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಯಾರಾದರೂ ಒಬ್ರು ಬೇರೆ ಕ್ಷೇತ್ರದಿಂದ ಬಂದ್ಬಿಟ್ರೆ ಸಾಕು, ಅದಕ್ಕೆ ವಿರೋಧ. ಏನು ಒಟ್ಟಲ್ಲಿ ಇವ್ರಿಗೆ ಟಿಕೆಟ್ ಸಿಗಬೇಕು. ಇವ್ರಿಗೆ ಟಿಕೆಟ್ ಸಿಗದೆ ಹೋದ್ರೆ ಮಾತ್ರ ಅವರು ಸ್ಥಳೀಯರಲ್ಲ ಅನ್ನುವಂಥ ಮಾತನ್ನೇ ಎತ್ಬಿಡೋದು. ಇಲ್ಲ, ಹಂಗೆ ಆಗಿರೋದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಕಳೆದ ಬಾರಿನೂ ಆನೇಕಲ್ ನಾರಾಯಣ ಸ್ವಾಮಿ ಅವರು ನಿಂತಿದ್ರು. ಆನೇಕಲ್ನವರು ಚಿತ್ರದುರ್ಗದಲ್ಲಿ ನಿಂತ್ಕೊಂಡ್ರು, ಗೆದ್ರು. ಈಗ ಗೋವಿಂದ ಕಾರಜೋಳ ಅವ್ರನ್ನ ನಿಲ್ಲಿಸಲಾಗಿದೆ. ಅವ್ರು ಸ್ಥಳೀಯರಲ್ಲ ಅಂತ ಹೇಳ್ತಾ ಇದ್ದಾರೆ. ರಘುಚಂದನ್ ಅವರು, ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಂದ್ರಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ ನಾಮಿನೇಷನ್ ಆಗ್ತೀವಿ ಅಂತ. ಈ ವಿಧಾನಸಭೆ ಎಲೆಕ್ಷನ್ನೇ ಬೇರೆ, ಪಕ್ಷೇತರವಾಗಿ ನಿಂತ್ಕೊಳ್ಳುವಂಥದ್ದು. ಪಕ್ಷದ ಅಡಿಯಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳುವಂಥದ್ದೇ ಬೇರೆ. ಬಿಕಾಸ್ ಅಲ್ಲಿ ಪಕ್ಷದ ಸಿಂಬಲ್ಗಳೇ ಮೇಯ್ನ್ ಆಗಿ ವರ್ಕೌಟ್ ಆಗುವಂಥದ್ದು. ಪಕ್ಷೇತರವಾಗಿ ನಿಂತ್ಕೊಳ್ಳುವಂಥವ್ರು ಆಲ್ಮೋಸ್ಟ್ ಸೋಲನ್ನ ಕಾಣ್ತಾರೆ ಲೋಕಸಭೆ ಎಲೆಕ್ಷನ್ಗಳಲ್ಲಿ. ಅವ್ರ ಪ್ರಭಾವ ಎಷ್ಟಕ್ಕಿರುತ್ತೆ ಅನ್ನುವಂಥದ್ದು ಅದರಲ್ಲೂ ಕೂಡ ರುಜುವಾತ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಏನೆಲ್ಲ ಬೆಳವಣಿಗೆಗಳಾಯಿತು? ಮತ್ತೊಂದು ಕ್ಷೇತ್ರ ಈಗ ಬಿಜೆಪಿಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿರುವಂಥದ್ದು, ಅದು ಚಿತ್ರದುರ್ಗ. ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಇದ್ದಂಥ ಶಾಸಕರಾಗಿರುವಂಥ ಚಂದ್ರಪ್ಪ ಅವರ ಅಸಮಾಧಾನ ಸ್ಫೋಟ ಆಗಿದೆ. ಏನು ತೀರ್ಮಾನ ಅಂತ ನೆಕ್ಸ್ಟು?
ಪೃಥ್ವಿರಾಜ್ ಏನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಳೆದ 3-4 ತಿಂಗಳಿಂದ ಸಾಕಷ್ಟು ಪ್ರಯತ್ನ ಪಟ್ಟು ಟಿಕೆಟ್ ತೆಗೆದುಕೊಳ್ಬೇಕು ಅನ್ನುವಂತ ಲಾಬಿಯನ್ನ ಮಾಡಿರ್ತಕ್ಕಂತ ರಘುಚಂದನ್ ಅವರು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ಅವರು ಈಗಾಗಲೇ ಸ್ಥಳೀಯರ ಕೋಟದಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದು ವರಿಷ್ಠರಿಗೆ ಮನವಿಯನ್ನು ಮಾಡಿದ್ರು. ಇದರ ನಿಟ್ಟಿನಲ್ಲಿ ಹೋರಾಟದ ಹಾದಿಯಲ್ಲಿರುವಂತಹ ರಘುಚಂದನ್ ಅವರಿಗೆ ಹಿನ್ನಡೆ ಆಗಿರತಕ್ಕಂಥದ್ದು. ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನ ನೀಡಿರೋದ್ರಿಂದ ಇವರಿಗೆ ಸಹಜವಾಗಿ ಈಗ ಅಸಮಾಧಾನ ಭುಗಿಲೆದ್ದಿರುವಂತಕ್ಕಂಥದ್ದು. ಹೀಗಾಗಿನೇ ಇಲ್ಲಿ ಮುಂದಿನ ನಡೆ ಏನು ಎಂಬ ಪ್ರಶ್ನೆ ಉಂಟಾಗಿತ್ತು. ಅದಕ್ಕೆ ಅವರು ಸಭೆಯನ್ನ ಕರೆದು ನಮ್ಮ ತೀರ್ಮಾನವನ್ನ ಬಹಿರಂಗಗೊಳಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಇವತ್ತು ಈ ಜಿಲ್ಲೆಯ ಮತದಾರರು ಮತ್ತು ಬೆಂಬಲಿಗರ ಸಭೆಯನ್ನ ಅವರು ಕರೆದಿದ್ರು. ಆ ಸಭೆಯಲ್ಲಿ ಒಕ್ಕೊರಲಿನಿಂದ ಮತದಾರರು ಮತ್ತು ಬೆಂಬಲಿಗರು ಅವರು ನೀವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ರಘುಚಂದನ್ ಅವರು ಹಾಗೂ ಚಂದ್ರಪ್ಪನವರು ಇದೀಗ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಏನಂತ ಹೇಳಿದ್ರೆ ಮುಂಬರುವಂತ ಏನು 3ನೇ ತಾರೀಕು ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಮತ್ತೆ ಏನು ನಾಮಿನೇಷನ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದರ ರೂಪರೇಷೆಯನ್ನು ರೂಪಿಸ್ತೇವೆ. ಆದ್ರೆ ಅಲ್ಲಿಯವರೆಗೂ ಕೂಡ ನಾವು ಬಿಜೆಪಿನಲ್ಲಿ ಟಿಕೆಟ್ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಯಾಕೆಂದ್ರೆ ವರಿಷ್ಠರ ಬಗ್ಗೆ ಈಗಾಗಲೇ ನಮ್ಮ ಮನವಿಯನ್ನ ಸಲ್ಲಿಸಿದ್ದೇವೆ. ಈಗಲೂ ಕೂಡ ನಾವು ಮನವಿಯನ್ನ ಮಾಡ್ತೇವೆ. ಕ್ಷೇತ್ರವಾಗಿ ನಿಂತ್ಕೊಂಡ್ರೆ ಯಾವ ಸ್ಥಿತಿಗೆ ಹೋಗ್ತಾರೆ ಏನು ಎತ್ತ ಅವರಿಗೂ ಚೆನ್ನಾಗಿ ಗೊತ್ತಿರುವಂತದ್ದು. ಅದರ ಜೊತೆಗೆ ಅವರು ಬಿಜೆಪಿಯ ಶಾಸಕರು ಒಂದ್ ಕಡೆ ಚಂದ್ರಪ್ಪ ಅವರು, ಇಲ್ಲಿ ಮತ್ತೊಂದು ಆಪ್ಷನ್ ಅನ್ನುವಂಥದ್ದು ಏನಿಲ್ಲ ಆ ಕ್ಷೇತ್ರದಲ್ಲಿ. ಬಿಕಾಸ್ ಆಂಜನೇಯ ಅವರ ಪ್ರಬಲ ಎದುರಾಳಿ ಅವರು. ಇನ್ನೊಂದು ಪಕ್ಷ ಅಂದ್ರೆ ಕಾಂಗ್ರೆಸ್ಗಂತೂ ಹೋಗ್ಲಿಕ್ಕೆ ಸದ್ಯಕ್ಕಂತೂ ಚಾನ್ಸ್ ಇಲ್ಲ. ಬಿಜೆಪಿನೇ ಅನಿವಾರ್ಯ ಅವರಿಗೆ, ನೋ ಡೌಟ್ ಇದರಲ್ಲಿ. ಸೊ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಇವತ್ತೇನು ಕಾರಜೋಳ ಅವರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಎಷ್ಟೊತ್ತಿಗೆ ಬರ್ತಾರೆ ಏನು ಎತ್ತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಸದ್ಯ ಕಾರಜೋಳ ಅವರು ಚಿತ್ರದುರ್ಗಕ್ಕೆ ಇವತ್ತು ಸಂಜೆ 5 ಗಂಟೆಗೆ ಭೇಟಿಯನ್ನ ಕೊಡ್ತಾ ಇರ್ತಕ್ಕಂಥ. ಇವತ್ತೇ ಮೊದಲ ಟಿಕೆಟ್ ಅನಂತರ ಬಳಿಕ ಮೊದಲ ಭೇಟಿ ಇದಾಗಿದೆ. ಬಂದಂತ ಸಂದರ್ಭದಲ್ಲಿ ಮಠ ಮಾನ್ಯಗಳಿಗೆ ಭೇಟಿ ನೀಡಿ ಚಂದ್ರಪ್ಪ ಅವರ ಮನೆಗೂ ಹೋಗುವಂತ ಸಾಧ್ಯತೆಗಳಿದಾವೆ ಅಂತ ಕೇಳಿ ಬರ್ತದೆ ಹೊರತು ಈವರೆಗೂ ಕೂಡ ಅವರು ಅವ್ರ ಮನೆಗೆ ಹೋಗುವಂತ ಸಮಯವನ್ನ ನಿಗದಿಪಡಿಸಿಲ್ಲ. ಆದರೆ ಈವರೆಗೂ ವರಿಷ್ಠರು ಅವ್ರಿಗೆ ಏನು ಎಂ ಚಂದ್ರಪ್ಪ ಇದ್ದಾರೆ, ರಘುಚಂದನ್ ಇದ್ದಾರೆ, ಅವ್ರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಅವ್ರಿಗೆ ಯಾವುದೇ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿ ಈಗಾಗಲೇ ಅವರು ಏನು ತೀರ್ಮಾನ ಮಾಡಿದರೆ ಮುಂದಿನ 3ನೇ ತಾರೀಕಿನ ಅಂದು ಅವತ್ತು ನಾಮಿನೇಷನ್ ಮಾಡ್ತೀವಿ, ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ನಾವು ಈಗಾಗಲೇ ಯೋಚನೆ ಮಾಡಿದ್ದೀವಿ ಅಂತ. ಆ ಸಂದರ್ಭಕ್ಕೆ ಯಾವುದೇ ಅಡೆತಡೆಗಳು ಬಂದ್ರೂ ಕೂಡ ಏನೇ ಬದಲಾವಣೆಗಳಾದ್ರೂ ಕೂಡ ನಾವು ಅದನ್ನ ಸಹಿಸಿಕೊಳ್ಳಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ಚಂದ್ರಪ್ಪನವ್ರು ಹೇಳಿರುವಂತದ್ದು ಪೃಥ್ವಿರಾಜ್. ಆದ್ರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಇವ್ರ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಯೋಚನೆ ಮಾಡಬೇಕಿದೆ. ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.